ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಇಲಾಖೆಯ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಮತ್ತು ಹಾಗೆ ಎಲ್ಲ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ರಾಜೇಶ್ ರಾಮಮೂರ್ತಿ ನಗರಿಂದ ಮಾಡುವ ನಮಸ್ಕಾರಗಳು ಸರ್. ಕ್ರಾಂತಿ ಗ್ರೂಪ್ ಅಂತ ವಾಟ್ಸಪ್ಪಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ KR ಪುರಂ ವಿಧಾನಸಭಾ ಕ್ಷೇತ್ರದಿಂದ ಚಾಲಕರಿಗೆ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗತ್ತೆ, ಅವರ ಆಕ್ಸಿಡೆಂಟ್ ಇಶ್ಯೂ ಆಗಿರ್ಬೋದು, ಪೇಮೆಂಟ್ಸ್ ಇಶ್ಯೂ ಆಗಿರ್ಬೋದು, ಅಥವಾ ಗಾಡಿಯ ಬೇರೆ ಏನೋ ಒಂದು ಸಮಸ್ಯೆ ಆಗಿರ್ಬೋದು, ಒಬ್ಬ ಸೋಷಲ್ ವರ್ಕರ್ ಆಗಿ ಚಾಲಕರಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತಾ ಬರ್ತಾಯಿದ್ದೀನಿ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಇಷ್ಟೇ ಸರ್. ಇವತ್ತೊಂದು ಸಭೆಯನ್ನು ಕರೆದಿದ್ದೀರಾ. ಬಜೆಟ್ ಮಂಡನೆಗೆ 12 ಗಂಟೆಗೆ ಸಭೆ ಇದೆ. ಸುಮಾರು 60ಕ್ಕೂ ಹೆಚ್ಚು ಸಂಘಟನೆಗಳು ಭಾಗವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್, ನಮ್ಮ ಯಾವ ಚಾಲಕ ನಿಮಗೆ ಏನು ತೊಂದರೆ ಕೊಟ್ಟಿದ್ದಾನೆ ಅಥವಾ ತೊಂದರೆ ಮಾಡಿದ್ದಾನೆ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಹೋದ ವರ್ಷ ನೀವೊಂದು ಚಾಲಕರಿಗೆ ಅಂತೇಳಿ ಆದೇಶವನ್ನು ಹೊರಡಿಸಿದ್ರಿ. 1 ಸಿಟಿ 1 ರೇಟ್, ಕಿಲೋಮೀಟ್ರಿಗೆ 24 ರೂಪಾಯಿ ಕೊಡಬೇಕು ಅಂತ. ಅದು ಬರೀ ಆಸೆಯಾಗಿ ಉಳ್ಕೊಳ್ತು ಹೊರತಾಗಿ ಯಾವುದೇ ಚಾಲಕರಿಗೆ 1 ವರ್ಷ ಆದರೆ ಕೂಡ ಆ ರೇಟ್ಗಳು ಸಿಗಲಿಲ್ಲ. ಸೊ ದಯವಿಟ್ಟು ಈ ವರ್ಷನಾದರೂ ಬರೀ ಚಾಲಕರಿಗೆ ಆಸೆಯನ್ನು ತೋರಿಸ್ದಿರ, ಚಾಲಕರಿಗೋಸ್ಕರ, ಚಾಲಕರ ಪರವಾಗಿ, ಚಾಲಕರ ಭವಿಷ್ಯಕ್ಕೋಸ್ಕರ, ಚಾಲಕರ ಮಕ್ಕಳ ಭವಿಷ್ಯಕ್ಕೋಸ್ಕರ, ಚಾಲಕ ವೃತ್ತಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು, ಒಳ್ಳೆಯ ನಿರ್ಧಾರವನ್ನು ದಯವಿಟ್ಟು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಹೋದ ವರ್ಷ ಹೆಣ್ಮಕ್ಳಿಗೆ ನೀವು ಬಸ್ಸುಗಳನ್ನು ಫ್ರೀ ಮಾಡಿದ್ರಿ. ಆದ್ದರಿಂದ ನಮ್ಮ ಆಟೋ ಚಾಲಕರಿಗೆ ಆಗಿರ್ಬೋದು ಅಥವಾ ಕ್ಯಾಬ್ ಚಾಲಕರಿಗೆ ಆಗಿರ್ಬೋದು ಯಾವ ರೀತಿ ಹೊಡೆತ ಬಿದ್ದು ಚಾಲಕರ ಜೀವನ ಏನು ಕತೆ ಆಗಿದೆ ಅಂತ ನಿಮಗೆ ಖಂಡಿತವಾಗ್ಲೂ ದೊಡ್ಡ ಬಂಗ್ಲೆಗಳಲ್ಲಿರೋರಿಗೆ ಅರ್ಥ ಆಗಲ್ಲ ಸರ್. ಖಂಡಿತವಾಗ್ಲೂ ಅರ್ಥ ಆಗಲ್ಲ ಸರ್. ಇಲ್ಲಾಂದರೆ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋದ ವರ್ಷ ಯಾವ ರೀತಿ ನೀವು ಬಸ್ಸುಗಳನ್ನು ಫ್ರೀ ಅಂತ ಮಾಡಿದ್ರಿ, ಈ ವರ್ಷ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಚಾಲಕರಿಗೆ ಏನೂ ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೆ, ಈ ವರ್ಷ ದಯವಿಟ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ವಿಷದ ಬಾಟಲ್ ಆಗಿರ್ಬೋದು ಅಥವಾ ಮಾತ್ರೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು, ಚಾಲಕರಿಗೋಸ್ಕರ ಫ್ರೀ ಅಂತ ದಯವಿಟ್ಟು ಮಾಡಿಬಿಡಿ. ಯಾಕಂದರೆ ಪ್ರತಿನಿತ್ಯ ಈ ಥರ ಒಂದು ನರಕ ಯಾತನೆಯನ್ನು ಅನುಭವಿಸೋದಕ್ಕಿಂತ ಅಟ್ಲೀಸ್ಟ್ ಕುಡಿದು ಸತ್ತಾದರೂ ಹೋಗ್ತೀವಿ ನಾವು. ಆ ಲೋನುಗಳು, EMIಗಳು, ದುಡಿಮೆ ಇಲ್ಲ, ನಮ್ಮ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಪ್ರತಿಯೊಂದು ವಿಚಾರಕ್ಕೂ ಕೂಡ ಇವತ್ತಿನ ದಿನ ಚಾಲಕ ಬೇಕೇ ಬೇಕು. ಅಂಥ ಚಾಲಕನ್ನ ನೀವು ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಾ? ಸ್ವಲ್ಪ ದಯವಿಟ್ಟು ನಮ್ಮ ಮೇಲೆ ಒಂಚೂರಾದರೂ ಕರುಣೆ ತೋರಿಸಿ ಚಾಲಕರಿಗೆ ಈ ಸತಿ ನಿಮ್ಮ ಬಜೆಟ್ ಮಂಡನೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಚಾಲಕರ ಜೀವನಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿ ಸರ್. ಕೊನೆಯದಾಗಿ ನಾನು ಮಾತಾಡಿರ್ತಕ್ಕಂಥ ಈ ಮಾತುಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್.